ನಮೋ ನಮೋ ವಿಘ್ನರಾಜ ನಮೋ ನಮೋ ವಿಘ್ನರಾಜ ನಮೋ ನಮೋ ವಿಘ್ನರಾಜ ನಮೋ ನಮೋ ವಿಘ್ನರಾಜ ಓಂ ನಮೋ ನಮೋ ವಿಘ್ನರಾಜ ನಮೋ ನಮೋ ವಿಘ್ನರಾಜ ಓಂ ನಮೋ ನಮೋ ವಿಘ್ನರಾಜ ಸುರಮುನಿ ವಂದಿತ ದೇವ ವರ ಭಕ್ತ ಜನಾವನ ಭಾವ ಶಿವ ಶಂಭು ಪುತ್ರನೇ ಕಾಮ ಸುರಮುನಿ ವಂದಿತ ದೇವ ವರ ಭಕ್ತ ಜನಾವನ ಭಾವ ಶಿವ ಶಂಭು ಪುತ್ರನೇ ಕಾಮ ಆದಿ ಪೂಜಿತ ಅಮರ ವಂದಿತ ಆದಿ ಪೂಜಿತ ಅಮರ ವಂದಿತ ನಮೋ ನಮೋ ವಿಘ್ನರಾಜ ಓಂ ನಮೋ ನಮೋ ವಿಘ್ನರಾಜ ನಮೋ ನಮೋ ವಿಘ್ನರಾಜ ಓಂ ನಮೋ ನಮೋ ವಿಘ್ನರಾಜ ಓಂ ನಮೋ ನಮೋ ವಿಘ್ನರಾಜ श्री बैलांजनेय कला ट्रस्ट की श्री कृष्ण परमात्मा की जय बोलो भारत माता की ಏನೇ ಬಗರಿ ಒಂದೇ ಮಾತರಂ ನೋಡಲು ಕಣ್ಣುಗಳು ಆಶಿಸಿದೆ ನೋಡಲು ಕಣ್ಣುಗಳು ಆಶಿಸಿದೆ ಸೇವೆಗೆ ಕರಗಳು ಕಾಯುತ್ತಿವೆ ಸೇವೆಗೆ ಕರಗಳು ಕಾಯುತ್ತಿವೆ
ವಾರಣಿ ಭಾಮಿನಿ ಬಾರಣಿ ಭಾಮಿನಿ ರುಕ್ಮಿಣಿ ನಿನ್ನ ಪ್ರೇಮದ ಕರೆಯು ಕೇಳಿಸಿತು ಪ್ರೇಮದ ಕರೆಯು ಕೇಳಿಸಿತು ಹೃದಯವು ನಿಲ್ಲದೆ ಧಾವಿಸಿತು ಪ್ರೇಮದ ಕರೆಯು ಕೇಳಿಸಿತು ಪ್ರೇಮದ ಕರೆಯು ಕೇಳಿಸಿತು ವರಿಸಿದ ತರುಣಿಯ ಒಲವಿನ ಕಾಣಿಕೆ ಸ್ವೀಕರಿಸಲು ನಾ ಬಂದಿರುವೆ ವರಿಸಿದ ತರುಣಿಯ ಒಲವಿನ ಕಾಣಿಕೆ ಸ್ವೀಕರಿಸಲು ನಾ ಬಂದಿರುವೆ ವಾರಣಿ ಭಾಮಿನಿ ವಾರಣಿ ಭಾಮಿನಿ ರುಕ್ಮಿಣಿ ನಿನ್ನ ಪ್ರೇಮದ ಕರೆಯು ಕೇಳಿಸಿತು ಪ್ರೇಮದ ಕರೆಯು ಕೇಳಿಸಿತು ವಿಕಸಿತ ಸುಮಗಳು ಸುಮಕೋಮಲೆ ಅಂದದ ನಗುವ ನೀಡಿರಲು ವಿಕಸಿತ ಸುಮಗಳು ಸುಮಕೋಮಲೆ ಅಂದದ ನಗುವನ್ನು ನೀಡಿರಲು ನುಡಿಸಿದ ಕೊಳಲು ವಿರಹದ ಗೀತೆಯ ನುಡಿಸಿದ ಕೊಳಲು ವಿರಹದ ಗೀತೆಯ ಪಲ್ಲವಿಯನ್ನೇ ಹಾಡಿರಲು ಚಂದ್ರಿಕೆ ಚೆಲುವಿ ಜೊನ್ನದ ಬೊಂಬೆಯ ಚಂದ್ರಿಕೆ ಚೆಲುವಿ ಜೊನ್ನದ ಬೊಂಬೆಯ ವರಿಸುವ ಆಸೆಯ ತಂದಿರುವೆ ಬಂದೆನು ಓಡುತ್ತ ನಿರ್ಣಯ ಬಳಿಗೆ ಬಂದೆನು ಓಡುತ್ತ ನಿರ್ಣಯ ಬಳಿಗೆ ಆನಂದ ಪ್ರೇಮಗೆ ಫಲ ಕೊಡಲು ಪ್ರೇಮದ ಕರೆಯು ಕೇಳಿಸಿತು ಪ್ರೇಮದ ಕರೆಯು ಕೇಳಿಸಿತು ವಾಸುದೇವ ರುಕ್ಮಿಣಿ ದ್ವಾರಕೆಗೆ ಸುಸ್ವಾಗತ. ವಿರಾಟ ನಗರದಲ್ಲಿ ಪಾಂಡವರ ಸಮಾಚಾರವೇನು? ರುಕ್ಮಿಣಿ, ಪಾಂಡವರು 12 ವರ್ಷ ವನವಾಸವನ್ನು 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರು. ಆಹಾ, ವಿರಾಟರಾಯನ ಪುತ್ರಿಯಾದ ಉತ್ತರೆಯೊಡನೆ ಅಭಿಮನ್ಯುವಿನ ವಿವಾಹವೂ ಆಯಿತು. ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಯುಧಿಷ್ಠಿರನು ತಮ್ಮ ಕುಲ ಪುರೋಹಿತದ ಧೌಮ್ಯನನ್ನು ಸಂಧಿಗಾಗಿ ಆ ದುರ್ಯೋಧನನ ಬಳಿಗೆ ಕಳುಹಿಸಿದನು. ಆದರೆ ದುರ್ಯೋಧನನು ಸಂಧಿಗೆ ಸಮ್ಮತಿಸಲಿಲ್ಲ. ಯುದ್ಧವೇನು ಅನಿವಾರ್ಯವಾಗಿ ಬಂದು ಒದಗಿದಂತೆ. ಏನು ಸ್ವಾಮಿ, ಪುನಃ ಯುದ್ಧವೇ? ಹಾಗಾದರೆ ನಿಮ್ಮ ವಿಶ್ರಾಂತಿಯ ದಿನಗಳಿಂದ ಕಳೆದು ಹೋದವು. ಗೋಪಿಕಾಂಜನೇಯರ ಕಟಾಕ್ಷ ಚಂದ್ರಿಕೆಯಿಂದ ತೊಯ್ದು ದ್ವಾರಕೆಯ ಕುಸುಮಶಯನದಲ್ಲಿ ಪವಡಿಸಿ ಅರೆಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದ ಹಗಲುಗನಸು ಕಾಣುವುದು ನಿಮಗಿನ್ನು ಸಾಧ್ಯವಿಲ್ಲವಾಯಿತು? ಲೋಕ ಸೇವೆಯ ಹರಕೆಯನ್ನು ಹೊತ್ತಾಗಲೇ ನನ್ನ ವಿಶ್ರಾಂತಿಯ ದಿನಗಳು ಕೊನೆಗೊಂಡವು. ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಪ್ರಿಯಸಿ. ಹಾಗಾದರೆ ಈ ಪ್ರಶಾಂತವಾದ ಮುಖಭಂಗಿ ಏಕೆ? ಯುದ್ಧದ ಸಮಾಚಾರವನ್ನು ಕೇಳಿ ವೀರರ ಹೃದಯವನ್ನು ನರ್ತಿಸುವುದು ಸಹಜ. ಏನು ಎಚ್ಚರ ವಹಿಸು. ಶಿಶುಪಾಲಾದಿ ದಾನವರನ್ನು ಸಂಹರಿಸಿದ ನಿನ್ನ ಚಕ್ರದ ರಕ್ತತೃಷೆಯು ಪುನಃ ಜಾಗರಿತವಾಗಲಿ. ಪ್ರಪಂಚದ ಯಾವ ಮೂಲೆಯಲ್ಲಿ ಯಾವ ದುಷ್ಕರ್ಮಿಗಳು ಜನಿಸಿದವರೋ ಅದರ ತೀಕ್ಷ್ಣದಾರಿಗೆ ಆಹುತಿಯಾಗಲಿ.
ಯುದ್ಧವೇನೋ ಬಂದೊದಗಿದಂತಿದೆ. ಆದರ ಯುದ್ಧದಲ್ಲಿ ನಿನ್ನ ಪತಿಯು ನಿರಸ್ತ್ರನು. ಆಯುಧಗಳನ್ನು ಧರಿಸಿ ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿರುವೆ. ಹಾಗಾದರೆ ಈ ಶಯನಾಗಾರದ ಹೊಸ್ತಿಲನ್ನು ದಾಟದಿರಲು ಒಂದು ಅನುಕೂಲ ಕಾರಣವೇ ದೊರೆತಂತಾಯಿತು. ನಿಮ್ಮ ರಾಜನೀತಿ ಕೌಶಲ್ಯವನ್ನು ಈಗ ತಿಳಿದನು ಸ್ವಾಮಿ. ಆದರದ ಪರಿಹಾಸ್ಯವಲ್ಲ ತಾನೆ? ಇದು ಪರಿಹಾಸ್ಯವಲ್ಲ ರುಕ್ಮಿಣಿ. ಗೋಪಿಕಾಂಗನೆಯರಿಂದ ಪರಿವೇಷ್ಟಿತನಾಗಿ ಮಧುರ ವೇಣುಗಾನದಿಂದ ವಿಶ್ವ ಸೃಷ್ಟಿಯನ್ನು ನಲಿಸಿದ ಲಲಿತ ಕೃಷ್ಣನ ಮಧುರ ರೂಪವನ್ನು ಜನರು ನೋಡಿರುವರು. ಕಂಸ ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದ ಸದೆಬಡೆದ ಅವನ ಪ್ರಚಂಡ ಅಟ್ಟಹಾಸದಿಂದ ಜಗತ್ತಿನ ಹೃದಯವು ಕಂಪಿಸುತ್ತಿರುವುದು. ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಈ ವೆರಡರಿಂದ ವಿಭಿನ್ನವಾದ ಬೇರೊಬ್ಬ ಕೃಷ್ಣನನ್ನು ಜನರು ನೋಡುವರು. ನಾನು ನಿರಸ್ತ್ರನು, ಆದರೆ ಕುರುಕ್ಷೇತ್ರದ ಯುದ್ಧ ಸೂತ್ರವು ನನ್ನ ಕೈಯಲ್ಲಿ. ಚದುರಂಗದ ದಾಳಗಳಂತೆ ಆ ದರ್ಪಾಂಧ ಕ್ಷತ್ರಿಯ ವೀರರನ್ನು ಅಲ್ಲಿಂದಿಲ್ಲಿಗೆ ಇಲ್ಲಿಂದಲ್ಲಿಗೆ ನಡೆಸುವೆನು. ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಜನರೀಗ ತಿಳಿದಿರುವರು. ನಾನು ಆ ಅಜ್ಞಾನವನ್ನು ಅರಿಸುವೆನು. ಮಾನವನ ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಾಸ್ತ್ರಗಳನ್ನು ಪರಾಭವಿಸಿ ವಿಜಯದ ಭದ್ರ ಪೀಠವನ್ನೇರಬಲ್ಲದೆಂಬುದನ್ನು ಈ ಜಗತ್ತಿಗೆ ತಿಳಿಸುವೆನು. ಸತ್ಯದ ಚಿರಪ್ರಕಾಶದಿಂದ ಜಗತ್ತನ್ನು ಬೆಳಗಿಸುವೆನು. ಕುರುಕ್ಷೇತ್ರ ರಕ್ತ ಪ್ರಳಯದಲ್ಲಿ ನನ್ನ ಕೈಗಳು ಸ್ವಚ್ಛ ಹಿಮದಂತೆ ನಿರ್ಲಿಪ್ತವಾಗಿ ಬೆಳಗುವುದನ್ನು ನೀನು ನೋಡುವೆ ರುಕ್ಮಿಣಿ. ಸಾರ್ಥಕಗೊಳಿಸಲು ಸತ್ಯ ಧರ್ಮಗಳ ಉಳಿಸುವೆ ಜಗದಿ. ಏಕಿ ಚಿಂತನೆ ಏಕಿ ಚಿಂತನೆ.
ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನಾನೆನಿಸಿ ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನಾನೆನಿಸಿ ಹರೆ ಕಾಯ್ದು ಪೊರೆವೆ ಜನರ ಏಕಿ ಚಿಂತನೆ ಏಕಿ ಚಿಂತನೆ ಚಿರನೂತನ ಜಗವನ್ನು ಸಾರ್ಥಕಗೊಳಿಸಲು ಸತ್ಯ ಧರ್ಮಗಳ ಉಳಿಸುವೆ ಜಗದಿ ಏಕಿ ಚಿಂತನೆ ಏಕಿ ಚಿಂತನೆ. ಹಾಗಾದರೆ ಈ ಅಪೂರ್ವ ಸಾಧನೆಯ ಉದ್ದೇಶವಾದರೂ ಏನು ಸ್ವಾಮಿ? ರುಕ್ಮಿಣಿ, ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆ ಭಾರತ ವರ್ಷದಲ್ಲಿ ಜಗತ್ತಿಗೆ ಆದರ್ಶಭೂತವಾದ ಧರ್ಮ ರಾಜ್ಯವೊಂದನ್ನು ಸ್ಥಾಪಿಸುವುದೇ ನನ್ನ ಜೀವನದ ಏಕಮಾತ್ರ ಧ್ಯೇಯ ಹಾಗೂ ನನ್ನ ನಿರಂತರದ ಪರಿಶ್ರಮದ ಸವಿಗನಸು. ಯೌವನವು ಕಳೆದು ವಾರ್ಧಕ್ಯದ ಮೊದಲ ಹಂತದಲ್ಲಿ ಕಾಲಿಟ್ಟೆನಾದರೂ ಆ ನನ್ನ ಕನಸು ಇನ್ನೂ ಕನಸಾಗಿಯೇ ಉಳಿದಿರುವುದು. ಹಿಂಸಾಪ್ರಿಯರಾದ ಅಸಂಖ್ಯಾತ ದಾನವರನ್ನು ಅದಕ್ಕಾಗಿಯೇ ಸಂಹರಿಸಿದೆ. ಆದರೆ ನನ್ನ ಉದ್ದೇಶವು ಸಫಲವಾಗಲಿಲ್ಲ. ಮಾನವನೇ ಮಾನವ ಜಾತಿಯ ಪರಮಶತ್ರುವೆಂದು ಈಗ ತಿಳಿದಿದೆ. ಮುಂದಿನ ಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನಿಂದಲೇ ಮಾನವನನ್ನು ನಾಶಗೊಳಿಸಿ ಅಂಬುಧಿ ನಿಧಿಯೆಂದು ದಯಿಸಿದನು ಸಂಭ್ರಮಗೊಳಿಸಿದ ಅಧಿದೇವತೆ. ಅಂಬುಧಿ ನಿಧಿಯೆಂದು ದಯಿಸಿದನು ಸಂಭ್ರಮಗೊಳಿಸಿದ ಅಧಿದೇವತೆ. ಜಾದುಗೈದೆನ್ನ ಹೃದಯ ರಂಗವ ಜಾದುಗೈದೆನ್ನ ಹೃದಯ ರಂಗವ ಮೋದದಿ ಸೆಳೆದ ಸದಮಲಶಿ ಮೋದದಿ ಸೆಳೆದ ಸದಮಲಶಿ ಅಂಬುಧಿ ನಿಧಿ ಕಡಲ ಮಡಿ ಮೂಡಿ ಬಂದ ಕ್ಷಣ ಮೋಡಿ ಮಾಡಿ ನೋಡಲಿ. ಕಡಲ ಮಡಿ ಮೂಡಿ ಬಂದ ಕ್ಷಣ ಮೋಡಿ ಮಾಡಿ ನೋಡಲಿ. ನಾಡಿ ಹೃದಯ ಪಲ್ಲಂಗಡಿ ಹೃದಯ ಪಲ್ಲಂಗಡಿ ಪವಡಿಸಲಾಶ್ರಯ ಬೇಡಿದ ಪವಡಿಸಲಾಶ್ರಯ ಬೇಡಿದ ಪ್ರಭು ಕಡಲ ಮಡಿ. ಆವ ದೇವತೆ ನಿನ್ನ ಭಾವ ನಿರ್ಮಿಸಿದಾಕೆ ನವಗುಣದ ಅತಿಶಯ ಭಾರ್ಗವಿ. ಆವ ದೇವತೆ ನಿನ್ನ ಭಾವ ನಿರ್ಮಿಸಿದಾಕೆ ನವಗುಣದ ಅತಿಶಯ ಭಾರ್ಗವಿ. ಶಿವಸತಿ ಭವಾನಿಯೋ ಬ್ರಹ್ಮ ನರಸಿಂಹ ದೇವಿಯೋ ಶಿವಸತಿ ಭವಾನಿಯೋ ಬ್ರಹ್ಮ ನರಸಿಂಹ ದೇವಿಯೋ ನಿನ್ನ ರೂಪ ರಚಿಸಿದಂತ ಕುಂಚಕ್ಕೆ ನಿತ್ಯ ಬಳುವಳಿ ಚೆಲುವೆ. ನಿನ್ನ ರೂಪ ರಚಿಸಿದಂತ ಕುಂಚಕ್ಕೆ ನಿತ್ಯ ಬಳುವಳಿ ಚೆಲುವೆ. ಸುರರು ಶುಭೋದಯದಿ ಶ್ರೀದೇವಿಯ ವರಿಸಿದೆ ನಾ ಸುರರು ಶುಭೋದಯದಿ ಶ್ರೀದೇವಿಯ ವರಿಸಿದೆ ನಾ. ಬಂದೆನ್ನ ಬಂದಿಯೋಳಾನಂದ ಪಡಿಸು ಬಂದೆನ್ನ ಬಂದಿಯೋಳಾನಂದ ಪಡಿಸು ಅಂಬುಧಿ ನಿಧಿಯಿಂದು ದಯಿಸಿದೆನ್ನ ಸಂಭ್ರಮಗೊಳಿಸಿದ ಅಧಿದೇವತೆ. ಜಾದುಗೈದೆನ್ನ ಹೃದಯ ರಂಗವ ಜಾದುಗೈದೆನ್ನ ಹೃದಯ ರಂಗವ ಮೋದದಿ ಸೆಳೆದ ಸದಮಲಶಿ ಮೋದದಿ ಸೆಳೆದ ಸದಮಲಶಿ ಅಂಬುಧಿ ನಿಧಿ
ಪ್ರೇಯಸಿ, ಕ್ಷಣಕಾಲ ನಾನು ನಿದ್ರಿಸುವೆನು. ಪುನಃ ಎಚ್ಚರಗೊಳ್ಳುವುದರೊಳಗಾಗಿ ಭಾರತದ ಯುದ್ಧ ಅಥವಾ ಶಾಂತಿ ಎಂಬ ಪ್ರಶ್ನೆಯು ಈ ಮಂದಿರದಲ್ಲಿ ನಿರ್ಣಯಿಸಲ್ಪಡುವುದು. ಹಾಗೆ ಆಗಲಿ ಸ್ವಾಮಿ. ದೇವಕಿ ನಂದನ ಭಾನವ ಮರ್ಧನ ದಯಮಾಡೋ ಕೃಪೆ ತೋರ ಕರುಣಾ ಸಾಗರ ಪರಮಾತ್ಮ. ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ವಾಸುದೇವ. ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ, ಅರಿತು ಬೆರೆತು ನೆನೆವೆನು ದೇವ. ಅರಿತು ಬೆರೆತು ನೆನೆವೆನು ದೇವ. ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಪರಮಾತ್ಮ. ಪ್ರಧಾರಿ ಜ್ಞಾನ ರೂಪದ ಗಾನ ವಿಚಾರಿ ವಾಸುದೇವ. ಕಪಟ ನಾಟಕ ಪ್ರಧಾರಿ ಜ್ಞಾನ ರೂಪದ ಗಾನ ವಿಚಾರಿ ಆನಂದ 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 ಮನಸಾನಂದ ನಿನ್ನಯ ಧ್ಯಾನ ನಿನ್ನಯ ಧ್ಯಾನ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ, ಅರೆದು ಬೆರೆತು ನೆನೆವೆನು ದೇವ. ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಪರಮಾತ್ಮ ವಾಸುದೇವ. ಶಾಂತ ಕೃಷ್ಣ ಕೃಷ್ಣ ಶಾಂತಾಕಾರ ನಾನಗೋಚರ ಶಾಂತಾಕಾರ ನಾನಗೋಚರ ಶಾಂತಾಕಾರ ನಾನಗೋಚರ ಶಾಂತಾಕಾರ ನಾನಗೋಚರ ನಿತ್ಯ ನಿರಂಜನ ಸತ್ಯ ಸ್ವರೂಪ ನಿತ್ಯ ನಿರಂಜನ ಸತ್ಯ ಸ್ವರೂಪ. ಜಗವೆಲ್ಲ ತುಂಬಿದೆ
ಬೆರೆತು ನೆನೆವೆನು ದೇವ ಬೆರೆತು ನೆನೆವೆನು ದೇವ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ನಿನ್ನ ಮಾಯೆ ನಿನ್ನ ಮಾಯೆ ನಿನ್ನ ಮಾಯೆ. ಆಹಾ, ಜಗದ್ರಕ್ಷಕನಾದ ಶ್ರೀಕೃಷ್ಣ ಪರಮಾತ್ಮನು ನಿದ್ರಿಸುವಂತಿದೆ. ಎಚ್ಚರಗೊಳ್ಳುವವರೆಗೂ ನಾನು ಈ ದ್ವಾರದಲ್ಲೇ ನಿಲ್ಲುವೆನು. ಏನೀ ಭವನದ ಶೃಂಗಾರ ವೈಭವ, ಏನಿ ಭವನದ ವೈಭವ, ನೋಡಲ ಆನಂದವಾಗಿದೆ. ಏನಿ ಭವನದ ವೈಭವ, ನೋಡಲ ಸರಿಯವಾಗಿದೆ. ನೋಡಲ ಆನಂದವಾಗಿದೆ. ಏನಿ ಭವನದ ವೈಭವ, ನೋಡಲ ಆನಂದವಾಗಿದೆ. ಏನಿ ಭವನದ ವೈಭವ. ನವಿಲು ಸಾರಂಗ ಪಕ್ಷಿಗಳೇಗೆ ಚಿತ್ರದಿ ನಗುತ್ತಿವೆ. ಸುತ್ತು ಮಾಣಿಕ್ಯ ರತ್ನಗಳೇಗೆ ಥಳಥಳಿಸುತ್ತಿವೆ. ನವಿಲು ಸಾರಂಗ ಪಕ್ಷಿಗಳೇಗೆ ಚಿತ್ರದಿ ನಗುತ್ತಿವೆ. ಮುತ್ತು ಮಾಣಿಕ್ಯ ರತ್ನಗಳೇಗೆ ಥಳಥಳಿಸುತ್ತಿವೆ. ದೇವಲೋಕಾದಿಲೋಕವೇ ಮೆರುಗಿ ಧರೆಗಿಳಿದಂತಿರೆ. ದೇವಲೋಕಾದಿಲೋಕವೇ ಮೆರುಗಿ ಧರೆಗಿಳಿದಂತಿದೆ. ಎರಿತುಗಿ ಕೃಷ್ಣನ ಸರ್ಪದ ಸಿರಿತನ. ಎನಿತುಗಿ ಹೇ ಕೃಷ್ಣನ ದರ್ಪದ ಸಿರಿತನ. ಏನಿ ಭವನದ ವೈಭವ, ನೋಡಲ ಆನಂದವಾಗಿದೆ. ಏನಿ ಭವನದ ವೈಭವ, ನೋಡಲ ಆಶ್ಚರ್ಯವಾಗಿದೆ. ನೋಡಲ ಆಶ್ಚರ್ಯವಾಗಿದೆ. ಏನಿ ಭವನದ ವೈಭವ, ನೋಡಲ ಆನಂದವಾಗಿದೆ. ಏನಿ ಭವನದ ವೈಭವ, ನೋಡಲ ಆಶ್ಚರ್ಯವಾಗಿದೆ. ನೋಡಲ ಆಶ್ಚರ್ಯವಾಗಿದೆ. ಏನಿ ಭವನದ ವೈಭವ. ವೈಭವ ವೈಭವ, ಚಿತ್ರಕಲೆಗಳು ವೈಭವ. ಏನೀ ಭವನದ ಶೃಂಗಾರ ವೈಭವ. ಎತ್ತ ನೋಡಿದರತ್ತ ಚಿತ್ರ ವಿಚಿತ್ರಗಳಿಂದ ಕೆತ್ತಲ್ಪಟ್ಟ ಸಾಲು ಸಾಲು ಗಂಬಗಳ ಸೊಬಗು. ನವರತ್ನ ಖಚಿತವಾದ ಮಂಟಪಗಳು, ಮುತ್ತು ರತ್ನ ವಜ್ರ ವೈಡೂರಿಗಳಿಂದ ಅಲಂಕೃತವಾಗಿ
ದೇವೇಂದ್ರನ ಅಮರಾವತಿಯನ್ನೇ ನಾಚಿಸುವಂತಿದೆಯಲ್ಲ ಈ ಮಾಧವನ ಅರಮನೆ. ಈ ಸುಂದರವಾದ ಭವನವನ್ನು ಕಂಡಾಕ್ಷಣ ನನ್ನ ಮನದಲ್ಲಿ ಮೋಡಗಳು ಕರಗಿ ಮಳೆಗರೆದಂತೆ ಭಾಸವಾಗುತ್ತಿದೆಯಲ್ಲ. ಅಥವಾ ಸೃಷ್ಟಿಕರ್ತನಾದ ಬ್ರಹ್ಮದೇವನು ತನ್ನ ಸೃಷ್ಟಿಯ ಸೊಬಗನ್ನೆಲ್ಲ ಈ ದ್ವಾರಕಾ ನಗರದಲ್ಲಿಯೇ ಬಿಟ್ಟು ಹೋದನೆ. ಛೇ, ಈ ಕೃಷ್ಣನ ಮಾಯಾ ಶಯನಗಾರವನ್ನು ವರ್ಣಿಸಲು ಬಂದ ಹೊಗಳುಬಟ್ಟನೇ ನಾನು. ಅಥವಾ ಕೃಷ್ಣನ ಮಾಯೇನಾದರೂ ನನ್ನನ್ನು ಆವರಿಸಿರಬಹುದೇ? ನಾನಾರು ಸಮಗ್ರ ಸೃಷ್ಟಿಯನ್ನೇ ಶಾಸನ ಮಾಡಬಲ್ಲ ವಸುಂಧರಾದೇವಿಯ ಕೂರ, ಗಾಂಧಾರ ದೇವಿಯ ಗರ್ಭ ಸಂಜಾತ, ಈ ಕುರುಚಕ್ರೇಶ್ವರನ ಭವನಕ್ಕಿಂತಲೂ ಈ ಮಾಧವನ ಭವನವು ಅತಿಶಯವೇ, ರಮಣೀಯವೇ, ಶೋಭಾಯಮಾನವೇ. ಅಂತೂ ನನ್ನ ಮಾವ ಸೋದರ ಮಾವ ಶಕುನಿಯ ಸಲಹೆಯಂತೆ ದಾಯಾದಿಗಳ ಕಣ್ತಪ್ಪಿಸಿ ನಾನೇ ಇಲ್ಲಿಗೆ ಮೊದಲು ಬಂತಂತಾಯಿತು. ಇನ್ನು ನನ್ನ ಭಾಗ್ಯೋದಯವು ಹೇಗಿದೆಯೋ ನೋಡೋಣ. ಓ ಸಾತ್ಯಕಿ, ಸಾತ್ಯಕಿ, ಕುರುರಾಜ, ಎಲ್ಲಿ ನಿಮ್ಮ ಕೃಷ್ಣನು? ಕುರುರಾಜ, ಶ್ರೀಕೃಷ್ಣ ಪರಮಾತ್ಮರು ನಿದ್ರಿಸುತ್ತಿರುವರು. ಇನ್ನೇನು ಎಚ್ಚರಗೊಳ್ಳುವರು? ತಾವು ಈ ಪೀಠವನ್ನು ಅಲಂಕರಿಸಿ. ಏನು ವಸಂತ ಕುಸುಮಾಗ್ರಣಿತ ಕುಸುಮದರ ಸುಗಂಧ ಪರಿಮಳಿನಿಂದ ಕಂಗೊಳಿಸುತ್ತಿರುವ ಚತುರ್ದಶ ಭವನಗಳಲ್ಲಿಯೇ ಅಖಂಡ ಕೀರ್ತಿ ಗಳಿಸಿ ಮೆರೆದ ಮಧುರಾಪುರದ ಅರಸು ನಂದಗೋಪನು ಹಗಲು ವೇಳೆಯಲ್ಲಿಯೇ ನಿದ್ರಿಸುತ್ತಿರುವನೆಂದರೆ ಏನೋ ಮಹತ್ತರವಾದ ಕಾರಣವು ಇರಲೇಬೇಕು. ಇರಲಿ, ಆತನು ಎಚ್ಚರಗೊಳ್ಳುವವರೆಗೆ ಈ ಮಂದಿರದಲ್ಲಿಯೇ ಕಾದು ಕುಳಿತು ನಾನು ಬಂದ ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗುತ್ತೇನೆ. ಅದಿರಲಿ ಸಾತ್ಯಕಿ, ನಿಮ್ಮಲ್ಲಿ ಒಂದು ಮಾತಿರುವುದು. ಏನದು ಕುರುರಾಜ? ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿಸಿರುವುದು. ಅದರಲ್ಲಿ ನೀವು ನನ್ನ ಪಕ್ಷವನ್ನು ನಯಿಸಬೇಕು ಕಂಡೆಯ. ಇದಕ್ಕೆ ಉತ್ತರ ಕೊಡಲು ನಾವು ಸಾಧ್ಯವಿಲ್ಲ. ಏಕೆ ಸಾತ್ಯಕಿ? ಏಕೆಂದರೆ ನಾವು ಶ್ರೀಕೃಷ್ಣ ಪರಮಾತ್ಮನ ಅಧೀನರು. ಪರಮಾತ್ಮನೆಲ್ಲಿರುವನೋ ನಾವು ಅಲ್ಲೇ ಇರುವೆವು. ಸರಿಯಾದ ಮಾತು ಸಾತ್ಯಕಿ. ಕೃಷ್ಣನು ನನ್ನ ಪಕ್ಷವನ್ನು ವಹಿಸಿದ್ದೇ ಆದರೆ ಸಮಗ್ರ ಯಾದವ ಸೈನ್ಯವು ನಮ್ಮ ವಶ ಅಲ್ಲವೇ ಸಾತ್ಯಕಿ? ಇರಬಹುದು. ಈ ಪೀಠವನ್ನು ಅಲಂಕರಿಸಿ. ಜನಾರ್ದನ, ವಾಸುದೇವ, ಏ ಮಾಧವ ಮಧುಸೂದನ, ವಾಸುದೇವ, ಏ ಮಾಧವ ಮಧುಸೂದನ,
ಮಾಡ್ಬೆ ದಯ ತೋರೋ ಹರಿಯೇ ಧ್ಯಾನವ ಮಾಡ್ಬೇನು ದಯ ತೋರೋ ಹರಿಯೇ ಹೇ ಮಾಧವ ಮಧುಸೂದನ ಹೇ ಮಾಧವ ಮಧುಸೂದನ ಈ ದಿನ ಮೊರೆ ಕೇಳಿಸದೆ ಈ ದಿನ ಮೊರೆ ಕೇಳಿಸದೆ ವಾಸುದೇವ ಜನಾರ್ದನ ಕೇಶವ ನಿನ್ನಯ ನಾಮಾಮೃತವ ಕೇಶವ ನಿನ್ನಯ ನಾಮಾಮೃತವ ಸ್ಮರಿಸುತ್ತೆ ನೆನೆಯುತ್ತೆ ಈ ನನ್ನ ಜೀವ ಸ್ಮರಿಸುತ್ತೆ ನೆನೆಯುತ್ತೆ ಈ ನನ್ನ ಜೀವ ಎಂದಿಗೆ ಕರುಣಿಸಿ ಕಾಯುವೆಯೋ ತಂದೆ ವಾಸುದೇವ ಜನಾರ್ದನ ಎಂದಿಗೆ ಕರುಣಿಸಿ ಕಾಯುವೆಯೋ ತಂದೆ ಎಂದಿಗೆ ಕರುಣಿಸಿ ಕಾಯುವೆಯೋ ತಂದೆ ನಿನಗಾಗಿ ಎಂದು ನಾವೋಡಿ ಬಂದೆ ನಿನಗಾಗಿ ಎಂದು ನಾವೋಡಿ ಬಂದೆ ಹೇ ಮಾಧವ ಮಧುಸೂದನ ಹೇ ಮಾಧವ ಮಧುಸೂದನ ಈ ದಿನ ಮೊರೆ ಕೇಳಿಸದೆ ಈ ದಿನ ಮೊರೆ ಕೇಳಿಸದೆ 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 ಕೃಷ್ಣ ಸಾತ್ಯಕಿ ಪಾರ್ಥ, ಎಲ್ಲಿ ನನ್ನ ಪ್ರಾಣಸಕ ಇನ್ನೆಲ್ಲಿಯೇ ನಿನ್ನ ಪ್ರಾಣಸಕ? ನಿನ್ನ ವಿಳಂಬದಿಂದ ಎಲ್ಲವೂ ಹಾಳಾಯಿತು. ಏಕೆ ಏನಾಯಿತು ಸಾತ್ಯಕಿ ನನಗೆ ಹೇಳಲು ಬರುವುದಿಲ್ಲ, ನೀನೇ ಅಲ್ಲಿ ನೋಡು. ಅಣ್ಣನಾದ ದುರ್ಯೋಧನನು ನನಗಿಂತಲೂ ಮೊದಲು ದ್ವಾರಕೆಯಲ್ಲಿ. ಪಾರ್ಥ, ನಿನ್ನ ಆಲಸ್ಯ ಪ್ರವೃತ್ತಿಯ ಫಲವಾಗಿ ದುರ್ಯೋಧನನಿಂದು ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಪಡೆಯುವುದು ಇದೆಂತಹ ವಿಡಂಬನೆ ಪಾರ್ಥ. ಇದು ವಿಡಂಬನೆಯಲ್ಲ ಸಾತ್ಯಕಿ, ಪಾಂಡವರ ದುರ್ದೈವ. ನಾವು ಮುರುಗುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ಒಂದು ವೇಳೆ ವಾಸುದೇವನ ಕೃಪಾ ದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೆ ಅದು ಆನಂದದ ವಿಷಯವೇ. ಯುಧಿಷ್ಠರನು ತನ್ನ 4 ಸಹೋದರರೊಡನೆ ಪಾಂಚಾಲಿಯ ಸಹಿತ ಚಿರಧನುದ ಸಲುವಾಗಿ ಮತ್ತೊಂದು ಸಾರಿ ವನವಾಸಕ್ಕೆ ಹೊರಡುವನು, ಅಷ್ಟೇ ತಾನೇ? ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ನಾನಿನ್ನು ಬರುತ್ತೆ. ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಗೆ ಹೊರಟೆ ಎಂದು ಕೇಳಿದ ಬಳಿಕವೇ ನಾನು ಹೊರಟದ್ದು. ಆದರೆ ನನ್ನ ಸುದೈವ ಬಲದಿಂದ ನಾನೇ ಇಲ್ಲಿಗೆ ಮೊದಲು ಬಂದೆನು. ಸುಯೋಧನ, ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಗೆ ಹೋದರೇನು? ಅವರವರ ಭಾವಾನುರೂಪವಾದ ಫಲಗಳು ಲಭಿಸುವವು. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ? ಇಂತಹ ಸಮಯದಲ್ಲಿ 4 ಕಡೆ ತಿರುಗಿದರಲ್ಲವೇ ಹಲವು ಮಂದಿ ರಾಜರುಗರ ಸಹಾಯ ಸಹಕಾರ ದೊರಕುವುದು. ನಾನು ದ್ವಾರಕೆಗೆ ಬಂದದ್ದು ಈ ಮಹಿಮಾ ಮೂರ್ತಿಯನ್ನು ಕಂಡು 4 ಹಿತ ವಚನಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ. ಅರ್ಜುನ, ನೀನಾವ ಇಚ್ಛೆಯಿಂದಾದರೂ ಬಾ, ಆದರೆ ಈ ಬಾರಿ ಕೃಷ್ಣನು ನನ್ನ ಕೈಗೆ ಸಿಕ್ಕಿ ಬಿದ್ದನು. ಸಿಕ್ಕಿ ಬಿದ್ದರೂ ಸಂತೋಷವೇ.
ಗುರು ಪಾಂಡವರ ದಮನೆಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತ ಹರಿಯುತ್ತಿರುವುದನ್ನು ನಾನು ಮರೆತಿಲ್ಲ. ನಾನು ಮರೆತಿಲ್ಲ. ನಾನು ಮರೆತಿಲ್ಲ. ಅರ್ಜುನ, ಹೇ ಜನಾರ್ದನ, ಜಾಗರೀತನಾಗು ತಂದೆ. ಜಗತ್ತಿನ ಜೀವಕೋಟಿಯನ್ನ ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. ಅಂಧಕಾರವನ್ನು ಹರಿಸಿ ಬೆಳಕಿನೆಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಹರಿಸಿ ಅಮೃತತ್ವವನ್ನು ಕೊಡು. ಹೇ 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 ಚಕ್ರಪಾಣಿ, 3 ಲೋಕದ ಮಂಗಳವು ನಿನ್ನನ್ನೇ ಸೇರಿದೆ, ನಿನ್ನನ್ನೇ ಸೇರಿದೆ. ಶಬರಿಗ ಭಯವನಿದ್ದ ಪ್ರಭುವೆಯೇ, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವ ತಾಳೋ. ಏನು ನಿನ್ನಯ ಲೀಲೆ ದೀನದಯಾಳೋ. ಶೀಘ್ರದಿ ಜಾಗೃತನಾಗೋ, ಶೀಘ್ರದಿ ಜಾಗೃತನಾಗೋ. ಎನ್ನ ಮೊರೆ ಕೇಳೋ, ಎನ್ನ ಮೊರೆ ಕೇಳೋ. ಪರಮ ಕೃಪಾಳೋ. ವಾಸುದೇವ, ಜನಾರ್ದನ, ಜಾಗರೀತನಾಗು ತಂದೆ. ಓ ಸಿಂಧು ಶಯನ ಸುಂದರವದನ, ಓ ಸಿಂಧು ಶಯನ ಸುಂದರವದನ, ನೇಗಿಸೋ ಲೋಕದ ಭವಬಂಧನ, ನೇಗಿಸೋ ಲೋಕದ ಭವಬಂಧನ. ನಗೆಗೀಡಾಗಿಸದೆ ಯೋಗ ನಿದ್ರೆಯಂ ಜಾಗೃತನಾಗೋ. ವಾಸುದೇವ, ಜನಾರ್ದನ, ಹಗೆಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಂ ಜಾಗೃತನಾಗೋ. ಸಿಂಧು ಶಯನ ಸುಂದರವದನ, ನೇಗಿಸು ಲೋಕದ ಭವಬಂಧನ, ನೇಗಿಸು ಲೋಕದ ಭವಬಂಧನ. ವಾಸುದೇವ, ಜಾಗರೀತನಾಗುತ್ತದೆ, ಜಾಗರೀತನಾಗು. ಯುಗ ಯುಗದ ಪರ್ಯಂತವು ನೀನೆ, ನಗು ನಗುತ್ತಲೇ ಈ ಜಗವ ಬೆಳಗಿದೆ. ವಾಸುದೇವ, ಯುಗ ಯುಗದ ಪರ್ಯಂತವು ನೀನೆ, ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಮೃಗುಮುನಿ ದರ್ಪದ ಅಕ್ಕಿಯ ಹಣ್ಣಿಸಿ ಮೋಕ್ಷವ ನೀಡಿದ ತಂದೆ. ಮೃಗುಮುನಿ ದರ್ಪದ ಅಕ್ಕಿಯ ಹಣ್ಣಿಸಿ ಮೋಕ್ಷವ ನೀಡಿದ ತಂದೆ. ಓ ಸಿಂಧು ಶಯನ ಸುಂದರವದನ, ನೇಗಿಸೋ ಲೋಕದ ಭವಬಂಧನ, ನೇಗಿಸೋ ಲೋಕದ ಭವಬಂಧನ. ವಾಸುದೇವ, ಜನಾರ್ದನ, ಜಾಗರೀತನಾಗುತ್ತದೆ. ಪಾಂಡವರ ಆರಾಧ್ಯವರಣ್ಯ, ಬ್ರಹ್ಮಾಂಡದೊಳ್ಳೋ ನೀನ ಶರಣ್ಯ. ಪರಮಾತ್ಮ, ಪಾಂಡವರ ಆರಾಧ್ಯವರಣ್ಯ, ಬ್ರಹ್ಮಾಂಡದೊಳ್ಳೋ ನೀನ ಶರಣ್ಯ. ಅಂದು ಸಭೆಯೊಳಗೆ ದ್ರೌಪದಿಯೋ ಅಪಮಾನವ ಸಹಿಸದೆ ಮೊರೆ ಇಡಲು. ವಾಸುದೇವ, ಜನಾರ್ದನ, ಅಂದು ಸಭೆಯೊಳಗೆ ದ್ರೌಪದಿಯೋ ಅಪಮಾನವ ಸಹಿಸದೆ ಮೊರೆ ಇಡಲು. ತ್ವರಿತದಿ ಬಂದು ಕಾಯ್ದ ನೀನಂದು ಎಂದು ಮೌನವೇ ಜನಾರ್ದನ. ವಾಸುದೇವ, ತ್ವರಿತದಿ ಬಂದು ಕಾಯ್ದ ನೀನಂದು ಎಂದು ಮೌನವೇ ಜನಾರ್ದನ. ಓ
ಧನಂಜಯ, ಬಂದು ಎಷ್ಟು ಹೊತ್ತಾಯಿತು? ಎಲ್ಲರೂ ಕುಶಲವೇ? ವಾಸುದೇವ, ಎಲ್ಲರೂ ಕುಶಲದಿಂದಿರುವೆವು. ವಾಸುದೇವ, ಭಾವ ಕೌರವೇಶ್ವರ, ಸೌಖ್ಯವೇ? ಸಮಾಚಾರವೇನು? ನೀವೀರ್ವರು ಏಕಕಾಲದಲ್ಲಿ ಈ ಮಂದಿರಕ್ಕೆ ಬರಲು ಕಾರಣ? ಕಾರಣ ಕೌರವ ಪಾಂಡವರೋಳ್ ಭೀಕರ ಸಂಗ್ರಾಮ. ಕೌರವ ಪಾಂಡವರೋಳ್ ಭೀಕರ ಸಂಗ್ರಾಮ ಹರದಿಂದ ಸಾಗಿರ್ಪುದೈ ಮಾಧವ. ವಹಿಸುವುದು ನೀ ಎನ್ನ ಪಕ್ಷವ, ವಹಿಸುವುದು ನೀ ಎನ್ನ ಪಕ್ಷವ. ಸಂತಸದಿನ್ ಭರ್ಪುದೈ ಮಾಧವ, ಮಾಧವ, ಮಾಧವ. ಕೃಷ್ಣ, ಪಾಂಡವರಿಗೂ ನಮಗೂ ಭೀಕರವಾದ ಯುದ್ಧವು ಪ್ರಾರಂಭವಾಗುತ್ತಿರುವುದು. ಅದರಲ್ಲಿ ನೀನು ನನ್ನ ಪಕ್ಷವನ್ನು ವಹಿಸುವಂತೆ ಪ್ರಾರ್ಥಿಸಲು ಬಂದಿರುವೆನು. ಏನು? ನಿಮಗೂ ಪಾಂಡವರಿಗೂ ಯುದ್ಧವೇ? ಇದೆಂತಹ ದುಡುಕಿನ ಕಾರ್ಯ ಭಾವ. ಅರ್ಜುನ, ವಾಸುದೇವ, ನೀನು ಕೂಡ ಯಾದವರ ಸಹಾಯವನ್ನು ಬೇಡುವ ಉದ್ದೇಶದಿಂದ ಬಂದೆ ಎಂದು ತೋರುತ್ತಿರುವುದು. ಹೌದು ವಾಸುದೇವ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ವಾಸುದೇವ, ನೀವು ನನಗೆ ಸಹಾಯ ಮಾಡಲೇಬೇಕು. ಕೂಡದು ಮುಕುಂದ, ಯಾರು ನಿನ್ನ ಬಳಿಗೆ ಮೊದಲು ಬಂದರೋ ಅವರ ಪಕ್ಷವನ್ನು ವಹಿಸುವುದು ವೀರೋಚಿತವಾದ ಧರ್ಮ. ನೀನು ವೀರನು, ಮೇಲಾಗಿ ನ್ಯಾಯಶೀಲನು. ಮೊದಲು ಇಲ್ಲಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದ್ದೇ ಆದರೆ ಧರ್ಮವನ್ನು ಪಾಲಿಸಿದಂತಾಗುವುದು ಜನಾರ್ದನ. ಭಾವ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಆದರೆ ಅರ್ಜುನನು ನಿನಗಿಂತ ಚಿಕ್ಕವನು ಇರಬಹುದು. ತನಗೆ ಬೇಕಾದುದನ್ನು ಕೇಳುವ ಅಧಿಕಾರವು ಆತನಿಗಿರುವುದು. ಇರಲಿ, ನಿಮ್ಮಿಬ್ಬರಿಗೂ ನಾನು ಸಹಾಯ ಮಾಡುವೆನು. ಆದರೆ ಈ ಯುದ್ಧದ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು ಭಾವ. ಏನದು ಭಾವ ನಿನ್ನ ಸಲಹೆ? ಭಾವ ಕೌರವೇಶ್ವರ, ರಾಜ್ಯ ಗದ್ದುಗೆಯ ಮಹದಾಸೆಯಿಂದ ಯುದ್ಧದ ಅಮಲೇರಿ. ಭಾವ ಕೃಷ್ಣ, ರಾಜ್ಯ ಗದ್ದುಗೆಯ ಮಹದಾಸೆಯಿಂದ ಯುದ್ಧದ ಅಮಲೇರಿ. ಸಮರ ಸಾರುವುದರ ಪ್ರಯುಕ್ತ ಸಾವನ್ನಪ್ಪುವುದು ಕುರು ಪಾಂಡವರೆಂದರಿತೆಯ ಭಾವ. ಮತ್ತೆ ಭರತ ಭೂಮಾತೆಯ ಸಹಿತ ನಾಡಿನ ಸಮಸ್ತ ಸೈನ್ಯವೇ ಮಡಿದು ನಾರಿ ಮುತ್ತೈದೆಯರು ಮಾಂಗಲ್ಯಗಳನ್ನು ಕಿತ್ತೆಸೆದು ರಕ್ತದ ಮಡುವಿನೋಳು ಹುಡುಕಾಡ ತೊಡಗುವರು. ತಮ್ಮ ಪತಿಪುತ್ರರ ಶವಗಳು ರಕ್ತದ ಮಡುವಿನೋಳು ಹುಡುಕಾಡ ತೊಡಗುವರು. ತಮ್ಮ ಪತಿಪುತ್ರರ ಶವಗಳ ಭಾವ. ಅರ್ಜುನ, ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರಾಳಿದ ಈ ನೆಲವು. ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರಾಳಿದ ಈ
ಈ ನೆಲವು ಯಾರಲ್ಲಿ ಸ್ಥಿರವಾಗುಳಿದಿರುವುದು ಗಮನಿಸಿದೊಡೆ ಸಮಾಧಾನ ಕಾಂಬುದು ಗಮನಿಸಿದೊಡೆ ಸಮಾಧಾನ ಕಾಂಬುದು ಧರಣಿ ನಾರಿಯರನು ವರಿಸಿಹಳು ಧರಣಿ ನಾರಿಯರನು ವರಿಸಿಹಳು ಯಾರೊಡನೆ ಸಮಾಗಮ ಬಯಸಿಹಳು ಯಾರೊಡನೆ ಸಮಾಗಮ ಬಯಸಿಹಳು ಎಂಬ ವಿಚಾರವ ಅನುಸರಿಸು ಭಾವ ಕೃಷ್ಣ ಅರ್ಜುನ ಪರಮಾತ್ಮ ಕುರು ಸಾಮ್ರಾಜ್ಯದ ಪ್ರಳಯದಿಂದ ಯಾರಿಗಿರುವುದು ಆದಾಯ ಕುರು ಸಾಮ್ರಾಜ್ಯದ ಪ್ರಳಯದಿಂದ ಯಾರಿಗಿರುವುದು ಆದಾಯ ಅನುದರಿಗನ್ಯಾಯ ಗೈವುದು ನ್ಯಾಯವೇ ಅವ ಕೃಷ್ಣ ಅನುದರಿಗನ್ಯಾಯ ಗೈವುದು ನ್ಯಾಯವೇ ಸಹಜಾತರಿಗೆ ಸಮಭಾಗ ನೀಡಿ ಸಮಜಾತರಿಗೆ ಸಮಭಾಗ ನೀಡಿ ಮುಂದಿನ ಸಂತತಿಗಾದರ್ಶನಾಗು ಮುಂದಿನ ಸಂತತಿಗಾದರ್ಶನಾಗು ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರಾಳಿದ ಈ ನೆಲವು ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರಾಳಿದ ಈ ನೆಲವು ಯಾರೊಡನೆ ಸಮಾಗಮ ಬಯಸಿಹಳು ಯಾರೊಡನೆ ಸಮಾಗಮ ಬಯಸಿಹಳು ಎಂಬ ವಿಚಾರವ ಅನುಸರಿಸೋ 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 ಭಾವ ಕೃಷ್ಣ ಯುದ್ಧವು ಎಂತಹ ಅನರ್ಥಕಾರಿ ಎಂಬುದನ್ನು ಬಲ್ಲೆಯ ಕೇವಲ ರಾಜ್ಯದ ಮೇಲಿನ ಆಸೆಗೋಸ್ಕರ ಬಂಧು ಬಾಂಧವರನ್ನು ರಕ್ತದ ಮಡುವಿನಲ್ಲಿ ತೋಯಿಸುವಿರೇಕೆ ನೀವು ಪಾಂಡವರು ಸಹೋದರರಲ್ಲವೇ ನೀವೀರ್ವರು ಕೂಡಿ ಬಾಳುವುದು ಮೇಲಲ್ಲವೇ ಭಾವ ಕೃಷ್ಣ ಈ ನಿನ್ನ ಹಿತವಚನಗಳನ್ನು ಕೇಳಲು ನಾನು ಅಲ್ಲಿಂದ ಇಲ್ಲಿಗೆ ಬರಲಿಲ್ಲ ಈಗೇನು ನಮಗೆ ಸಹಾಯ ಮಾಡುವೆಯೋ ಅಥವಾ ಓಹೋ ಮುಂಬರುವ ಅನರ್ಥಗಳನ್ನು ಹೆದರಿಸಲು ನೀನೇ ಸಿದ್ಧನಿರುವಾಗ ಈಗ ನನ್ನ ಮಾತುಗಳು ನಿನಗೆ ರುಚಿಸುವುದಿಲ್ಲ ಇರಲಿ ನಿಮ್ಮಿಬ್ಬರಿಗೂ ನಾನು ಸಹಾಯ ಮಾಡುವೆನು ಈಗ ಕೇಳಿರಿ ಅಪ್ರತಿಮ ವೀರ ಭಟರಿಂದ ಕೂಡಿದ ಯಾದವ ಅಕ್ಷೋಹಿಣಿ ಸೈನ್ಯದಳ ಒಂದು ಕಡೆ ಯುದ್ಧ ವಿಮುಖನು ನಿರಸ್ತ್ರನೂ ಆದ ನಾನು ಮತ್ತೊಂದು ಕಡೆ ಪಾರ್ಥ ಈ ವೆರಡರಲ್ಲಿ ನಿನಗಾವುದು ಬೇಕು ಯದುಕುಲ ಚೂಡಾಮಣಿ ನಾನು ನಿನ್ನನ್ನೇ ಅಪೇಕ್ಷಿಸುವೆನು ತಂದೆ ತಥಾಸ್ತು ಪಾರ್ಥ ನಿರಾಯುಧನು ನಿಸ್ಸಹಾಯಕನನ್ನು ಈತನ ಕಟ್ಟಿಕೊಂಡು ನನಗಾಗುವ ಪ್ರಯೋಜನವಾದರೂ ಏನು ಕೃಷ್ಣ ಭಾವ ನನಗೆ ನಿನ್ನ ಅಕ್ಷೋಹಿಣಿ ಸೈನ್ಯವೇ ಇರಲಿ ಭಲೆ ಭಲೆ ಕೌರವೇಶ್ವರ ಪರಾಕ್ರಮಕ್ಕೆ ತಕ್ಕದ್ದನ್ನೇ ಆರಿಸಿಕೊಂಡಿರುವೆ ನಡೆ ಸೈನ್ಯಕ್ಕೆ ಆಜ್ಞೆ ಮಾಡುವೆನು ಭಲೆ ಕಪಟ ನಾಟಕ ಸೂತ್ರಧಾರಿ ಭಲೆ ಬಳಿರೇ ಏಲಿದು ಕಣ್ಸನ್ನಯ ಕಪಟಬೋಧ ಕೃಷ್ಣ ಭಾವ ಬಳಿರೇ ಏಲಿದು ಕಣ್ಸನ್ನಯ ಕಪಟಬೋಧ ಭರತ ಕಂಡ ಸ್ವತಂತ್ರ ಫಳಯ ಸಮರ ಶತ್ರುದಾಕ ಪ್ರಚಂಡ ರಕ್ತ ಕೋಡಿಯ ಕರಿಸೆ
ಚ್ಯುತಾಂಡವ ನೃತ್ಯ ಪ್ರಳಯ ಸಿಂಹನಾಥ ಧರಣಿ ಸಾಹಸ ಚತುರ ಈ ಕೌರವೇಶ್ವರ ರಾಜಧರ್ಮ ಕಳಂಕ ಸಹಿಸಲಾರ ರಣದೋಯುಧಗಳ ಭರಿಸದಿರೇ ರಣದೋಳ್ ನೀ ಆಯುಧಗಳ ಭರಿಸದಿರೇ ಹೇಳಿ ಪಾಂಡವರ ಅದೆಂತು ಪಾಲಿಕೆಯೋ ನೋಡುವೆನು ನಿನ್ನ ಪಂಥ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ ಕೃಷ್ಣ, ಭಾವ, ನಿನ್ನ ಕಣ್ಸನಿಂದ ಭಕ್ತರನ್ನು ಎಚ್ಚರಿಸುವ ನಿನ್ನ ಮಾಯಾ ನಾಟಕವನ್ನು ನಾನು ಅರಿಯದವನೆಂದು ಭಾವಿಸಿರುವೆಯಾ? ಮುಂಬರುವ ಕುರುಕ್ಷೇತ್ರ ಯುದ್ಧದಲ್ಲಿ ಶಸ್ತ್ರಾಸ್ತ್ರಗಳನ್ನು ಹಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿರುವೆ. ವಚನ ಭ್ರಷ್ಟರಾದಿಯೇ ಎಚ್ಚರ. ಭಾವ, ನಿನ್ನ ವಿಚಾರದಲ್ಲಿ ನಾನು ಸದಾ ಎಚ್ಚರದಿಂದಲೇ ಇರುವೆನು. ಈಗ ಆ ಮಾತುಗಳೇಕೆ? ನಡೆ, ಮುಂದೆ ಸಂಧಿಸೋಣ ಸಮರಾಂಗಣದಲ್ಲಿ.